ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಗರಿ ಗರಿಯಾದ ಆನಿಯನ್ ರಿಂಗ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಚಳಿ ಹಾಗೂ ಮಳೆಗಾಲದಲ್ಲಿ ಅ ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು. ಫಸ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ 3½ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋ ಯಾವ ಬ್ರ್ಯಾಂಡ್ ಆದರೂ ಸರಿ ಅದನ್ನು ಯೂಸ್ ಮಾಡಿ. ಅದಕ್ಕೆ ದೀಕ್ಷಾ ಎಂಟರ್ಪ್ರೈಸಸ್ ಅವರ ರೆಡಿಮಿಕ್ಸ್ ಚಕ್ಲಿ ಹಿಟ್ಟನ್ನು ಆ್ಯಡ್ ಮಾಡಬೇಕು. ಅಂದರೆ 3½ ಸ್ಪೂನು ನಾನು ಏನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ 1½ ಸ್ಪೂನಷ್ಟು ಈ ದೀಕ್ಷಾ ರೆಡಿಮಿಕ್ಸ್ ಚಕ್ಲಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ವಾಟರ್ ಸೇರಿಸ್ಕೊಂಡು ನಾವು ನಿಧಾನಕ್ಕೆ ಬ್ಲೆಂಡ್ ಮಾಡಬೇಕು. ಅದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಗೆ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ 2 ಪಿಂಚಷ್ಟು ಜೀರಿಗೆ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಿದ್ದಲ್ಲೇ ಅಜ್ವಾನ ಸಹ ಆ್ಯಡ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಬ್ಲೆಂಡ್ ಮಾಡಿ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೋಬೇಕು. ಬ್ಯಾಟರ್ ಕನ್ಸಿಸ್ಟೆನ್ಸಿ ನಮಗೆ ಇಡ್ಲಿ ಬ್ಯಾಟರ್ಗಿಂತ ಸ್ವಲ್ಪ ತಿಕ್ಕಾಗಿ ಇರಬೇಕು. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಬ್ಯಾಟರ್ನ ಕಲಸಿ ಪ್ರಿಪೇರ್ ಮಾಡಿ. ನೋಡಿ, ಈ ಥರ ಹಾಕಿದ್ರೆ ಅದು ಸ್ಲೋ ಆಗಿ ಡ್ರಾಪ್ ಆಗಬೇಕು. ನೀವು ಸ್ಪೂನು ಅಥವಾ ಮಿಕ್ಸರ್ ಏನು ತೊಗೊಂಡಿರ್ತೀರ ಅದರಿಂದ ನೀವು ಎತ್ತಿ ಈ ಥರ ಬ್ಯಾಟರ್ನ ಬಿಟ್ಟಾಗ ಸ್ಲೋ ಆಗಿ ಬೀಳಬೇಕು. ನಿಮ್ಮಲ್ಲಿ ಪ್ರಿಪೇರ್ ಆಗಿರೋಂಥ ದೋಸೆ ಬ್ಯಾಟರ್ ಇದ್ದರೆ ಅದನ್ನು ಸಹ 1 ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆನಿಯನ್ನ ತೊಗೊಂಡು ಅದರಲ್ಲಿ ಈ ಥರ 3 ಪೀಸಸ್ ಕಟ್ ಮಾಡಿ ಅದರ ಒಳಗಿರೋ ಲೇಯರ್ನ ನಾವು ಅಂದರೆ ರೌಂಡಾಗೇ ಇರಬೇಕು, ಅದು ಒಂದೊಂದೇ ಲೇಯರ್ನ ರಿಮೂವ್ ಮಾಡಿ ಇಟ್ಕೋಬೇಕು. ಫ್ರಂಟು ಮತ್ತು ಎಂಡ್ ಪೋರ್ಷನ್ ಆಫ್ ದ ಆನಿಯನ್ ಬಿಟ್ಟು ಇನ್ನೆಲ್ಲವೂ ನಾವು ಈ ಥರ ಸ್ಲೈಸಸ್ನ ಮಾಡಿ ತೆಗೆದಿಟ್ಕೋಬೇಕು. ನೋಡಿ, ಇದನ್ನು ಈ ಥರ ಸಪ್ರೇಟ್ ಮಾಡಿ ಸಣ್ಣದನ್ನು ಫಿಲ್ಲರಾಗಿ ಮಧ್ಯದಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ, ಅದನ್ನು ಸಹ ಇಟ್ಕೊಳ್ಳಿ. ಮೀಡಿಯಮ್ ಸೈಜ್ದು 2 ಆನಿಯನ್ ತೊಗೊಂಡ್ರೆ ನಮಗೆ ಬೇಕಾದಷ್ಟು ಆನಿಯನ್ ರಿಂಗ್ಸ್ನ ಪ್ರಿಪೇರ್ ಮಾಡ್ಬೋದು. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡು ನಾವು ಕಲಸಿಟ್ಟಿರೋ ಅಂಥ ಬ್ಯಾಟರ್ ಒಳಗೆ ಈ ಆನಿಯನ್ ರಿಂಗ್ನ ಒಂದೊಂದೇ ಹಾಕ್ಕೋಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಸೊ ಎಣ್ಣೆ ಕಾದ ಮೇಲೆ ಈ ರಿಂಗನ್ನು ನೀಟಾಗಿ ಬ್ಯಾಟರಲ್ಲಿ ಇಮ್ಮರ್ಸ್ ಮಾಡಿ ಹಾಕಬೇಕು. ಅಂದರೆ ಎಲ್ಲ ಕಡೆ ನೀಟಾಗಿ ಬ್ಯಾಟರ್ ಸ್ಮಿಯರ್ ಆಗಿರಬೇಕು, ಆನಿಯನ್ ಕಾಣಿಸ್ಬಾರ್ದು. ಸೊ ಆ ಥರ ಅದನ್ನು ಇಮ್ಮರ್ಸ್ ಮಾಡಿ ಸೇಮ್ ನಾವು ಏನು ಬಜ್ಜಿ ಕರಿತೀವಲ್ಲ ಅದೇ ಥರ ಒಂದೊಂದೇ ಆನಿಯನ್ ಸ್ಲೈಸನ್ನು ನೀಟಾಗಿ ಬ್ಯಾಟರ್ ಒಳಗೆ ಡಿಪ್ ಮಾಡಿ ಅದನ್ನು ಕಾದಿರೋ ಅಂಥ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಫಸ್ಟು ದೊಡ್ಡ ಸ್ಲೈಸ್ನ ಹಾಕಿಬಿಟ್ಟು ಜಾಗ ಇರೋ ಕಡೆ ಸಣ್ಣ ಸ್ಲೈಸ್ನ ಹಾಕಬೇಕು. ಈ ಬಜ್ಜಿ ತುಂಬ ಬೇಗ ಬೇಯುತ್ತೆ, ಹಾಗಾಗಿ ಹಾಕಿ ಸ್ವಲ್ಪ ಹೊತ್ತಿಗೆ ಅದನ್ನು ಫ್ಲಿಪ್ ಮಾಡಿಬಿಟ್ಟು 1 ನಿಮಿಷ ಬೇಯಿಸಿ ಅದನ್ನು ಆಯಿಲಿಂದ ತೆಗೆದುಬಿಡಬೇಕು. ಆನಿಯನ್ನು ಒಳಗಡೆ ನಮಗೆ ಕ್ರಂಚಿಯಾಗಿರುತ್ತೆ, ಮೇಲೆ ಕೋಟು ಕೂಡ ಸಾಫ್ಟ್ ಆ್ಯಂಡ್ ಕ್ರಂಚಿಯಾಗಿರುತ್ತೆ. ಆಲ್ರೆಡಿ ನಾನು ದೀಕ್ಷಾ ಎಂಟರ್ಪ್ರೈಸಸ್ನ ರೆಡಿಮಿಕ್ಸ್ ಚಕ್ಲಿ ಹಿಟ್ಟಿಂದ ಚಕ್ಲಿ ಮಾಡೋದನ್ನು ತೋರಿಸಿದ್ದೀನಿ. ಮತ್ತಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಮ್ಯುನಿಕೇಟ್ ಮಾಡಿ. ದೀಕ್ಷಾ ಎಂಟರ್ಪ್ರೈಸಸ್ ಅವರ ರೆಡಿಮಿಕ್ಸ್ ಚಕ್ಲಿ ಹಿಟ್ಟನ್ನು ಬಳಸಿ ಒಂದು ಡಿಫ್ರೆಂಟ್ ಆಗಿರೋವಂತಹ ಬಜ್ಜಿನ ತಯಾರು ಮಾಡ್ಕೊಳ್ಳಿ. ನೋಡೋದಕ್ಕೂ ಡಿಫ್ರೆಂಟ್ ಆಗಿದೆ, ಹಾಗೆ ಟೇಸ್ಟ್ ವೈಸು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹೀಗೆ ಹೆಲ್ತಿಯಾಗಿ ನೀವು ಮನೆಯಲ್ಲೇ ಆನಿಯನ್ ರಿಂಗ್ ಬಜ್ಜಿಗಳನ್ನು ತಯಾರಿಸ್ಕೊಳ್ಳಿ. ಈ ಮಳೆಗಾಲಕ್ಕೆ ಹಾಗೆ ಚಳಿಗಾಲಕ್ಕೆ ಒಂದು ಪರ್ಫೆಕ್ಟ್ ಸ್ನ್ಯಾಕ್ಸ್ನ ನೀವು ಮನೆಯಲ್ಲೇ ಹೈಜಿನಿಕ್ಕಾಗಿ ತಯಾರಿಸ್ಕೋಬೋದು. ಇಂತಹ ಮತ್ತಷ್ಟು ಆರೋಗ್ಯಕರವಾದ ರೆಸಿಪಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ. ಗರಿಯಾದ ಆನಿಯನ್ ರಿಂಗ್ಸ್ ಈಗ ರೆಡಿಯಾಗಿದೆ. ಸೊ ಇದನ್ನು ಆಯಿಲಿಂದ ತೆಗೆದುಬಿಟ್ಟು ಒಂದು ಟ್ರೇ ಅಥವಾ ಪ್ಲೇಟಿಗೆ ಹಾಕಿ, ಸೊ ಇದನ್ನು ಪುದೀನ ಚಟ್ನಿ ಅಥವಾ ಸಾಸ್ ಜೊತೆ ಕೂಡ ಸವಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.